ಒಂಚೂರು ದಿವಸ ಇದು ಪಂಚಾಯತ್ ನೌಕರ ಸಂಘ ಮುಳಬಾಗಿಲು ತಾಲೂಕು ಸಮಿತಿಯಿಂದ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸರ್ವೇಶ್ ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ರಿ. ಅದರಲ್ಲಿ ಪ್ರಮುಖವಾಗಿ ಅಪ್ರೂವಲ್ ಆಗಬೇಕು ಅನ್ನೋಂಥದ್ದನ್ನು ಡಿಮ್ಯಾಂಡನ್ನು ಇಟ್ಟಿದ್ರಿ. ಅಪ್ರೂವಲ್ ಅಂತ ಹೇಳಿದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಆಗಿರೋದಿಲ್ಲ. ಆ ಫೈಲ್ಗಳು ಗ್ರಾಮ ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದಾವೆ, ಕೆಲವು ಫೈಲ್ಗಳು ಜಿಲ್ಲಾ ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದಾವೆ, ಕೆಲವು ಫೈಲ್ಗಳು ತಾಲೂಕು ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದಾವೆ. ಅದನ್ನು ಆಗಬೇಕು ಅಂತ ಹೇಳ್ಬಿಟ್ಟಿದೆ. ಮತ್ತು ಅನುಕಂಪ ಆಧಾರಿತವಾಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಸಂಬಳ ಕೊಡ್ತಾ ಇಲ್ಲ, ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು, ಬಾಕಿ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು, ನಿವೃತ್ತಿ ಆಗಿರ್ತಕ್ಕಂಥವ್ರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತ ಹೇಳ್ಬಿಟ್ಟಿದೆ. ಮತ್ತು ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಈ ಥರ 10 ಬೇಡಿಕೆಗಳನ್ನ ಇಟ್ಬಿಟ್ಟಿದೆ. ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀರಿ. ಇವತ್ತು ಅವರು ಇಲ್ಲ ಗ್ರಾಮ ಪಂಚಾಯತಿ ನೌಕರರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಪರವಾಗಿ ನಾವು ಬೇಡಿಕೆಗಳು ಈಡೇರಿಸ್ತಿರೋಂಥ ಅದನ್ನು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಈ ಮನವಿ ಪತ್ರವನ್ನು ಸ್ವೀಕರಿಸಿ ಏನಿದೆ ಅನ್ನೋದನ್ನು ಅವರು ಹೇಳಬೇಕಾಗುತ್ತೆ ಅಂತ ವಿನಂತಿ ಮಾಡ್ತಾರೆ. ಪಂಚಾಯತಿ ನೌಕರ ಸಂಘದಿಂದ ಮುಳಬಾಗಿಲು ತಾಲೂಕಿನ ಸಂಘದಿಂದ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ನ್ಯಾಯಯುತ ಬೇಡಿಕೆಗಳು ಸುಮಾರು 30 ಅಂಶಗಳನ್ನು ಒಳಗೊಂಡಂತೆ ಮನವಿಯನ್ನು ಕೊಟ್ಟಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ ಮತ್ತು ತಾಲೂಕು ಪಂಚಾಯಿತಿ ಹಂತದಲ್ಲಿ ನಾವು ಅವರಿಗೆ ಪರಿಹಾರವನ್ನು ನೀಡಬಹುದಂಥ ಅಂಶಗಳು ಕಂಡುಬಂದಿದ್ದಾವೆ. 25 ಮಾಡ್ಬೋದು ಸರ್. ಇನ್ನು 15ಕ್ಕೂ ಹೆಚ್ಚು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಅನುಮತಿಯನ್ನು ಪಡೆದು ಪರಿಹಾರ ಮಾಡಬೇಕಾದಂಥ ವಿಷಯಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಸಹ ಪ್ರತಿಭಟನೆ ಮಾಡ್ತಾ ಇರೋದರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ದೈನಂದಿನ ಕೆಲಸಕ್ಕೆ ಮರಳಿದ ತಕ್ಷಣ ಅವರ ನ್ಯಾಯಯುತ ಬೇಡಿಕೆಗಳಾದ ಮುಖ್ಯವಾಗಿ ಏನು ಅನುಮೋದನೆ ಮಾಡಬೇಕಂತ ಹೇಳಿದ್ದಾರೆ. ಖಂಡಿತ ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಸಹ ಆ ಏನು ಒಂದು ಮನವಿಯನ್ನು ಕಳಿಸಿದರೆ ಕರ್ನಾಟಕ ಸರ್ಕಾರದ ಆದೇಶದ ಮಾರ್ಗಸೂಚಿಗಳ ಪ್ರಕಾರ ಕೂಡಲೇ ನಾವು 1 ಅಥವಾ 2 ದಿವಸದಲ್ಲಿ ಎಲ್ಲ ಕಡತಗಳನ್ನು ತರಿಸಿ ಜಿಲ್ಲಾ ಪಂಚಾಯತಿಗೆ ನಾವು ಕಳಿಸ್ಕೊಡ್ತೀವಿ ಅನುಮೋದನೆಗೆ. ಅದು ಮುಖ್ಯವಾದ ಬೇಡಿಕೆ ಅವ್ರದ್ದು. ಇನ್ನು ಗ್ರ್ಯಾಚ್ಯುಟಿ ಇರ್ಬೋದು, ಈಗಾಗಲೇ ಪಂಚಾಯತಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಕೆಲವೊಂದು ಪಂಚಾಯತಿಯಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಕೆಲವೊಂದು ಪಂಚಾಯತಿಯಲ್ಲಿ ಏನು DCBಯಲ್ಲಿ ಸ್ವಂತ ನಿಧಿಯಲ್ಲಿ ಹಣದ ಕೊರತೆ ಇದೆ, ಅಂಥ ಕಡೆ ಕೂಡಲೇ ಸ್ವಂತ ನಿಧಿಗೆ ಹೆಚ್ಚು ಗಮನವನ್ನು ಹರಿಸಿ ಆ ತೆರಿಗೆಯನ್ನು ಸಂಗ್ರಹಣೆ ಮಾಡಿ ಅದರಲ್ಲಿ ಬರುವಂಥ ಹಣದಲ್ಲಿ ಇವರ ಹಿಂದಿನ ವೇತನ ಇರ್ಬೋದು, ಗ್ರ್ಯಾಚ್ಯುಟಿ ಇರ್ಬೋದು, ಅದನ್ನೆಲ್ಲ ಸಹ ಹಂತವಾಗಿ ಕೊಡಿಸ್ಕೊಡೋಕ್ಕೆ ಕೂಡಲೇ ಕ್ರಮ ವಹಿಸ್ತೀವಿ. ಆದ್ದರಿಂದ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ನಮ್ಮ ಗೌರವಾಧ್ಯಕ್ಷರು ಬಂದಿದ್ದಾರೆ, ಅವರ ಹತ್ರ ಸಹ ಚರ್ಚೆ ಮಾಡಿ, ನಮ್ಮ ತಾಲೂಕಿನ ಅಧ್ಯಕ್ಷರು ಇದ್ದಾರೆ, ಅವ್ರನ್ನೂ ಸಹ ಕರೆಸ್ಕೊಂಡು ಪ್ರತಿಯೊಂದು ಅಂಶಗಳು ಸಹ ಪರಿಹಾರ ಆದಷ್ಟು ಬೇಗ ನಾವು ಕೊಡ್ತೀವಿ ಅಂತೇಳಿ ಸಮಸ್ತ ಎಲ್ಲ ನೌಕರರ ಪರವಾಗಿ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು 2 ಮಾತು ಹೇಳಲು ಬಯಸ್ತೇನೆ.